ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೇಖೇಶ್ ಮಾತಾಡ್ತಾ ಇರೋದು. ಇವತ್ತು ಬಂದು ಕೇರಳದಲ್ಲಿ ನಾನು ಸಿಂಪಲಾಗಿ ಮಾಡೋವಂಥ ಮಟನ್ ಬಿರಿಯಾನಿ ಬಗ್ಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬಂದು ಮೊದಲಿಗೆ ನಾನು ಈರುಳ್ಳಿನ ಉದ್ದುದ್ದ ಹಚ್ಕೊಂಡಿದ್ದೀನಿ. ಟೊಮೊಟೊ 2-3 ಸಣ್ಣ ತೊಗೊಂಡಿದ್ದೀನಿ. ಮತ್ತು ಮೊಸರು, ಗಟ್ಟಿ ಮೊಸರನ್ನ ಹಾಗೆ ತೊಗೊಂಡಿದ್ದೀನಿ. ಮತ್ತು ಚಕ್ಕೆ ಬಂದು 1 ಮಸಾಲೆ ಐಟಮ್ಗಳು ಜಾಸ್ತಿ ಆಗ್ತಲ್ಲ, ನಾನು ಚಕ್ಕೆ 2 ಪೀಸ್ ತೊಗೊಂಡಿದ್ದೀನಿ. ಏಲಕ್ಕಿ ಬಂದು 2-3 ತೊಗೊಂಡಿದ್ದೀನಿ. ಲವಂಗ ತೊಗೊಂಡಿದ್ದೀನಿ. ಮತ್ತು ಬಿರಿಯಾನಿ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ. ಮತ್ತು ಮಟನ್ನ ಬೇಯಿಸಿಟ್ಕೊಂಡಿದ್ದೀನಿ. ಅದರ ನೀರು ಸಪ್ರೇಟಾಗಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದ್ರೆ ನಾವು ಉಪ್ಪು ಮೆಣಸು ಹಾಕಿ ನಾವು ಮಟನ್ ಸೂಪ್ ಕೊಡಿದ್ರೆ ತುಂಬ ಒಳ್ಳೆಯದು. ಬೋನ್ಸ್ಗೆಲ್ಲ ತುಂಬ ಒಳ್ಳೆಯದು ಇದು ಮಟನ್ ಸೂಪು. ಆ ಥರ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಬನ್ನಿ ಮಾಡೋದು ಹೇಗೆ ಅಂತ ನಾವು ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾನು ಸ್ಟವ್ ಹಚ್ಕೊಂಡು ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಅದೇ ಪಾತ್ರೆ ನಾನು ತೊಗೊಂಡಿದ್ದೀನಿ. ಕುಕ್ಕರ್ ಇವಾಗ ಬಿಸಿಯಾಗಿದೆ. ನಾನಿದು ಬಿರಿಯಾನಿನ ನಾನು ಕೇರಳ ಸ್ಟೈಲಲ್ಲೆಲ್ಲ ಮಾಡ್ತಾಯಿರೋದು. ನನ್ನದೇ ಅದೊಂದು ಸಿಂಪಲ್ ಸ್ಟೈಲಲ್ಲಿ ನಾನು ಯಾವಾಗಲೂ ಮಾಡೋದು. ಯಾವಾಗಲೂ ಟೊಮೊಟೊ ರೈಸ್ ಮಾಡ್ತಾಯಿರ್ತೀನಿ. ಯಾಕಂದರೆ ನಾನು ಬೆಂಗಳೂರಲ್ಲೇ ತುಂಬ ಟೊಮೊಟೊ ರೈಸ್ ತಿಂತಾಯಿದ್ದೆ ಅಂತ ನನಗೆ ತುಂಬ ಇಷ್ಟ. ಅದೇ ಸ್ಟೈಲಲ್ಲಿ ನಾನು ಮಾಡ್ತಾಯಿದ್ದೆ. ಇದು ನೋಡಿ, ತುಪ್ಪ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತುಪ್ಪ ತೋರಿಸ್ತೀನಿ ಹೇಗೆ ಮಾಡೋದಂತ. ಎಲ್ಲ ಮಾಡೋ ರೀತಿ ಎಲ್ಲ ನಾನು ಮಾಡೋದು. ನಾನು ಸ್ವಲ್ಪ ಸಿಂಪಲಾಗಿ ಮಾಡೋವಂಥದ್ದನ್ನು ನಾನು ತೋರಿಸ್ಕೊಡ್ತೀನಿ ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ನಾನು ತೊಗೊತಾ ಇದ್ದೀನಿ. ಮನೆಯಲ್ಲೇ ಮಾಡಿರೋಂಥ ತುಪ್ಪ ಇದು. ತುಪ್ಪ ಬಿಸಿ ಆಗ್ತಿದ್ದಂಗೆ ಚಕ್ಕೆ ತೊಗೋತಾ ಇದ್ದೀನಿ. ಮತ್ತು ಏಲಕ್ಕಿ, ಲವಂಗ, ಬಿಸಿ ಆಗ್ತಿದ್ದಂಗೆ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ. ತುಪ್ಪ ಬೇಕು ಅನ್ನೋರು ತುಪ್ಪ ಹಾಕೋಬೋದು, ಬೇಡ ಅನ್ನೋರು ಮಾಮೂಲಿ ಎಣ್ಣೆಲೂ ಮಾಡ್ಕೋಬೋದು. ಸ್ವಲ್ಪ ಈರುಳ್ಳಿ ಬಾಳೋಕ್ಕೋಸ್ಕರ ಎಣ್ಣೆ ಹಾಕೋತಾ ಇದ್ದೀನಿ. ಆಲ್ರೆಡಿ ನಾನು ಮಟನ್ ಬೇಯಿಸುವಾಗ ಸಾಲ್ಟನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಅರ್ಧ ಸ್ಪೂನಷ್ಟು ಸಾಲ್ಟನ್ನ ಹಾಕೋತಾ ಇದ್ದೀನಿ. ಸಾಲ್ಟ್ ಹಾಕೋಣೋದ್ರಿಂದ ಈರುಳ್ಳಿ ಬೇಗ ಎಣ್ಣೆಲಿ ಬಾಡುತ್ತೆ. ಈರುಳ್ಳಿ ಬಾಡಿದೆ, ಟೊಮೊಟೊ ಹಾಕೋತಾ ಇದ್ದೀನಿ. ಶುಂಠಿ ಪೇಸ್ಟ್ ಹಾಕೋತಾ ಇದ್ದೀನಿ. ಒಂದು ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಎಣ್ಣೆಲಿ ಸ್ವಲ್ಪ ಬಾಳೆಕಾಳ, ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿ ವಾಸನೆ ಹೋಗೋಕ್ಕೆ 5 ನಿಮಿಷ ಇದನ್ನು ಕೈ ಹಾಕ್ತೀನಿ. ಕಾಶ್ಮೀರ್ ಖಾರ ಪುಡಿ ಅಂತ ಹೇಳ್ತಾರೆ. ಅದನ್ನು ನಾನು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು. ನಾನು 1 ಸ್ಪೂನ್ಗಿಂತ ಜಾಸ್ತಿ ತಗೋತಾ ಇದ್ದೀನಿ. 1-2 ಸ್ಪೂನಷ್ಟು ತಗೋತಾ ಇದ್ದೀನಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟೊತ್ತು ನೀವು ತಗೋಬೋದು. ಮತ್ತು ಬಿರಿಯಾನಿ ಮಸಾಲ 1-2 ಸ್ಪೂನು ಮತ್ತು 2.5 ಹಾಕೋತಾ ಇದ್ದೀನಿ. ಇಷ್ಟು ಸಾಕು. ಟೊಮೊಟೊ ರೈಸ್ ಮಾಡಿದ್ದೆ, ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿತ್ತು. ಒಂದ್ಸರಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ತೋರಿಸ್ತೀನಿ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾಯಿದ್ರು ಹೇಗೆ ಮಾಡ್ತೀಯಾ ತೋರಿಸೋದು. ಯಾಕಂದರೆ ನಾನು ಅಲ್ಲಿದ್ದಾಗ ನಾನು ಮಾಡೋದನ್ನು ಅವ್ರಿಗೆ ತಿಂದಿದ್ದಾರೆ. ಆದರೆ ಹೇಳಿದ್ರಾಗೆ ನಾವು ಹೇಳೋದಕ್ಕೂ ವಿಡಿಯೋದಲ್ಲಿ ನಾವು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆಯಲ್ವ. ಒಂದ್ಸರಿ ಆ ವಿಡಿಯೋನ ನಾನು ಮಾಡಾಕ್ತೀನಿ. ಇವಾಗ ಗಟ್ಟಿ ಮೊಸರು 1 ಬಟ್ಲಷ್ಟು ತೊಗೊಂಡಿದ್ದೀನಿ. ಇದನ್ನು ಇವಾಗ ನಾವು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೊಸರು ನಾವು ಮಿಕ್ಸ್ ಮಾಡ್ಕೊಂಡಾಗ ಇದು ಎಣ್ಣೆ ಬಿಡುವಷ್ಟು ನಾವು ಇದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆಲಿ ಬಾಡಲಿ ಬನ್ನಿ. ಇದು ಇವಾಗ ಬಾಡ್ತಾ ಇದೆ. ಅದಕ್ಕೆ ನಾನು 1 ಸ್ಪೂನಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ. ಬಿರಿಯಾನಿ ಮಸಾಲೆ ಹಾಕ್ಕೊಂಡಿರೋದ್ರಿಂದ ನಾನು ಜಾಸ್ತಿ ಇದನ್ನು ಹಾಕೋತಾ ಇಲ್ಲ. 1 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಅಕ್ಕಿನ ನಾನು 1-2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಳತೆ ಜಾಸ್ತಿ ಇರೋದ್ರಿಂದ ನಾನು ಮಸಾಲೆ ತುಂಬ ಜಾಸ್ತಿ ಹಾಕ್ತಲ್ಲ, ಒಂದು ಲಿಮಿಟಲ್ಲಿ ಹಾಕ್ತಾಯಿದ್ದೀನಿ. ಸ್ಪೂನ್ ಸಣ್ಣದಾಗಿರೋದ್ರಿಂದ ಮಸಾಲೆ ನಿಮಗೆ
ಜಾಸ್ತಿ ಅಂತ ಕಾಣ್ಬೋದು, ಖಂಡಿತ ಇಲ್ಲ. ನೀವು 1 ಸ್ಪೂನಷ್ಟು ನಾನು ಅದೇ ಅಳತೆಯಲ್ಲಿ ನಾನು ತೊಗೊಂಡಿರೋದು. ಇದು ಸ್ವಲ್ಪ ಎಣ್ಣೆ ಬಿಡಲಿ. ಇವಾಗ ಎಣ್ಣೆ ಇದು ಬಾಡಿದೆ ನೋಡಿ. ನಾನು ಇದಕ್ಕೆ ಬೆಂದಿರೋ ಮಟನ್ನ ನಾನು ಹಾಕೋತಾ ಇದ್ದೀನಿ. ಮಸಾಲೆನ ನಾನು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ನೆನೆಸಿರೋ ಅಕ್ಕಿನ ನಾನು ಹಾಕೋತಾ ಇದ್ದೀನಿ. ನೆನೆಸಿ ಚೆನ್ನಾಗಿ 4-5 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ಹಾಕೋತಾ ಇದ್ದೀನಿ ಇವಾಗ. ಈ ಗ್ಲಾಸಲ್ಲಿ ನಾನು ಅಕ್ಕಿ ತೊಗೊಂಡಿದ್ದು, ಅದೇ ಗ್ಲಾಸ್ಗೆ 1 ಗ್ಲಾಸ್ಗೆ ನಾನು 2 ಗ್ಲಾಸಷ್ಟು ನೀರನ್ನ ನಾನು ಅಳತೆ ತಗೋತಾ ಇರೋದು. ಮಸಾಲೆನೆಲ್ಲ ನೀಟಾಗಿ ಅಕ್ಕಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾಲ್ಕು ಗ್ಲಾಸ್ ಆಯಿತು. ಇವಾಗ ನೀಟಾಗಿ ಇದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಿಂಪಲಾಗಿ ಮಾಡೋವಂಥ ಮಟನ್ ಬಿರಿಯಾನಿ ಬಗ್ಗೆ ನಾನು ತೋರಿಸ್ತಾ ಇರೋದು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ, ಇದು ನಾನು ಮಾಡೋ ರೀತಿಯಲ್ಲಿ ನಿಮಗೆ ತೋರಿಸ್ತಾ ಇರೋದು. ಕುಕ್ಕರ್ನ ನಾನು ಈಗ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಇದು ಬಂದು 1ರಿಂದ 2 ವಿಸಲ್ನ ಕೂಗಿಸ್ಕೊಳ್ಳೋಣ ಬನ್ನಿ. ನೋಡ್ರಲ್ಲ ಫ್ರೆಂಡ್ಸ್, ಸಿಂಪಲಾಗಿ ಮಾಡೋವಂಥ ಮಟನ್ ಬಿರಿಯಾನಿನ ತುಂಬ ಸಿಂಪಲಾಗಿ, ತುಂಬ ರುಚಿಯಾಗಿ, ತುಂಬ ಟೇಸ್ಟಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪಕ್ಕದಲ್ಲಿರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ, ಅದಕ್ಕೊಂದು ಟಚ್ ಕೊಡಿ. ದಯವಿಟ್ಟು ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ. ನಾನು ನಿಮ್ಮ ಕೈಸ್ ಥ್ಯಾಂಕ್ ಯು, ಧನ್ಯವಾದಗಳು, ಬಾಯ್.